Hello students, I am Anupama. I am teaching the 7th standard social science subject. Let us we go to the lesson Vijayanagara Empire subpart 4. Okay. In the previous class we are discussed about the cultural contributions of Vijayanagara Empire. In that cultural contributions already we discussed administration and social status of Vijayanagara Empire. Okay, so today we go to the economic status of Vijayanagara Empire. Okay, see here, agriculture, it was the main occupation of Vijayanagara Empire. Okay, rice, maize, sugarcane and cotton crops were the major crops of Vijayanagara Empire. See, the Vijayanagara farmers, they grow the rice, maize, sugarcane and cotton crops. Okay, these are the important crops of Vijayanagara Empire. See here, the kings of Vijayanagara Empire, they are encouraged to the farming. So because of that reason, they providing the irrigation facility to the peoples of Vijayanagara Empire. The kings of Vijayanagara, they are encouraged to the agriculture. So because to providing the irrigation facility, they built the tanks and wells. Okay. And also they had trade link with other countries. Here the Vijayanagara traders, they are doing the trade not only within their country and also they are doing the trade in out of the country. See, whenever they are doing the trade links with other countries and rice, cotton, cloths, iron, diamonds, sugar, musk, sandal and spices were exported. See here, ವಿಜಯನಗರ ಡೈನಾಸ್ಟಿಯ ಕಾಲದಲ್ಲಿ ರೈಸ್ ಆಗಿರ್ಬೋದು, ಕಾಟನ್ ಕ್ಲಾತ್ಸ್ ಬಟ್ಟೆಗಳನ್ನು, ಐರನ್ ಕಬ್ಬಿಣವನ್ನು, ಡೈಮಂಡ್ಸ್ ವಜ್ರಗಳನ್ನು, ಶುಗರ್ ಸಕ್ಕರೆಯನ್ನು, ಮಸ್ಕನ್ನು ಮತ್ತು ಸ್ಯಾಂಡಲ್ ಮತ್ತು ಸ್ಪೈಸೀಸ್ ಸಾಂಬಾರು ಪದಾರ್ಥಗಳನ್ನು ಏನು ಮಾಡ್ತಿದ್ರು, ದೇ ವರ್ ಎಕ್ಸ್ಪೋರ್ಟೆಡ್. ದಟ್ ಮೀನ್ಸ್ ದೇ ಆರ್ ಸೆಂಡ್ ದೀಸ್ ಥಿಂಗ್ಸ್ ಟು ಅನದರ್ ಕಂಟ್ರೀಸ್. ಓಕೆ, ನೆಕ್ಸ್ಟ್ ಹಾರ್ಸ್, silk cloths, muskmal cloths were imported. See, horse, silk cloths and muskmal cloths, these things, they are import to our Vijayanagara Empire. Okay, these are the imported things. Okay, Vijayanagara was the international business center of diamond. ನಾನು ಆಲ್ರೆಡಿ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ, ವಿಜಯನಗರ ಡೈನಾಸ್ಟಿಯ ರೂಲಿಂಗ್ ಪೀರಿಯಡಲ್ಲಿ ಬೀದಿಗಳಲ್ಲಿ ಮುತ್ತು, ರತ್ನ, ವಜ್ರಗಳನ್ನು ಏನು ಮಾಡ್ತಿದ್ರು, ಸೇರಿನಲ್ಲಿ ಅಳೆದು ಕೊಡ್ತಾಯಿದ್ರು. ಅಷ್ಟು ರಿಚೆಸ್ಟ್ ಆಗಿರ್ತಕ್ಕಂತಹ ಡೈನಾಸ್ಟಿ ಇದು ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ವಿಜಯನಗರ ಇಟ್ ವಾಸ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಂಟರ್ ಫಾರ್ ದ ಡೈಮಂಡ್. ಓಕೆ, ವಜ್ರಗಳನ್ನು ವ್ಯಾಪಾರ ಮಾಡೋದ್ರಲ್ಲಿ ವಿಜಯನಗರ ಡೈನಾಸ್ಟಿ ಅನ್ನೋದು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ತಕ್ಕಂಥ ಕೇಂದ್ರವಾಗಿತ್ತು. ಸಿ, ಕ್ಲಾತ್ಸ್ ವೀವಿಂಗ್ ವಾಸ್ ದ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್. ಇಲ್ಲಿ ಬರೀ ಫಾರ್ಮಿಂಗ್ ಅಷ್ಟೇ ಅಲ್ಲ, ಇಂಡಸ್ಟ್ರೀಸ್ಗಳು ಸಹ ಇದ್ವು. ಅದರಲ್ಲಿ ದ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಯಾವುದಪ್ಪ ಅಂತ ಹೇಳಿದೆ, ಕ್ಲಾತ್ಸ್ ವೀವಿಂಗ್, ಬಟ್ಟೆಯನ್ನು ನೇಯುವಂಥ ಇಂಡಸ್ಟ್ರೀಸ್ಗಳು ಸಹ ಇಲ್ಲಿ ಇದ್ವು. ಓಕೆ, ನೋಡಿ ನೆಕ್ಸ್ಟ್, ಭಟ್ಕಳ್, ಹೊನ್ನಾವರ, ಮಂಗಳೂರು ವರ್ ದ ಇಂಪಾರ್ಟೆಂಟ್ ಪೋರ್ಟ್ಸ್ ದೆನ್. ಸಿ ಹಿಯರ್, ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. FORT ಫೋರ್ಟ್ ಅಂತ ಹೇಳಿದ್ರೆ ಅದು ಏನಂತ ಅರ್ಥ, ಕೋಟೆ ಅಂತ ಅರ್ಥ. ಇಲ್ಲೇನು ಕೊಟ್ಟಿದ್ದಾರೆ, PORT ಪೋರ್ಟ್ ಅಂತ ಹೇಳಿದ್ರೆ ಬಂದರುಗಳು. ಬಂದರು ಮೀನ್ಸ್ ಹಡಗುಗಳು ಬಂದು ನಿಲ್ಲುವಂತಹ ಜಾಗ. ಓಕೆನಾ. ಸೊ ಭಟ್ಕಳ, ಹೊನ್ನಾವರ, ಮಂಗಳೂರು, ದೀಸ್ ವರ್ ದ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ವಿಜಯನಗರ ಎಂಪೈರ್. ದಟ್ ಮೀನ್ಸ್ ಇಲ್ಲಿಂದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ಇಂಪೋರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಇಲ್ಲಿ ನಾವು ಯಾವುದು
ಜಲಮಾರ್ಗದ ಮೂಲಕ ಬಂದು ಸೇರ್ತಿದ್ದಲ್ಲಿ ಈ ಪ್ರದೇಶಗಳಲ್ಲಿ ಭಟ್ಕಳ, ಹೊನ್ನಾವರ ಮತ್ತು ಮಂಗಳೂರಿನಂತಹ ಪ್ರದೇಶಗಳಲ್ಲಿ. ಸಿ, ಇನ್ ದ ಪೀರಿಯಡ್ ಆಫ್ ವಿಜಯನಗರ ಎಂಪೈರ್ ದೇ ಆರ್ ಯೂಸಿಂಗ್ ದ ಗೋಲ್ಡನ್ ಕಾಯಿನ್ಸ್. ಬಂಗಾರದ ನಾಣ್ಯಗಳನ್ನು ಅವ್ರು ಏನು ಮಾಡ್ತಿದ್ರು, ಬಳಕೆಯನ್ನು ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ದ ಪಿಕ್ಚರ್ ಆಫ್ ಗಾಡ್ಸ್ ಆ್ಯಂಡ್ ಗಾಡೆಸಸ್ ವರ್ ಅಟ್ಯಾಚ್ಡ್ ಆನ್ ದೀಸ್ ಕಾಯಿನ್ಸ್. ಅಂದರೆ ಈ ನಾಣ್ಯಗಳ ಮೇಲೆ ದೇವತೆಗಳ ಚಿತ್ರಗಳನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ. ಓಕೆನಾ? ದಿಸ್ ಈಸ್ ದ ಎಕನಾಮಿಕ್ ಸ್ಟೇಟಸ್ ಆಫ್ ವಿಜಯನಗರ ಎಂಪೈರ್. ಓಕೆ, ನೆಕ್ಸ್ಟ್ ವಿ ಆರ್ ಗೋ ಟು ದ ಲಿಟ್ರರಿ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ empire. Okay, let's go to literature. During the region of Vijayanagara Empire, the Sanskrit, Telugu and the Kannada developed ಇಮ್ಮೆನ್ಸ್ಲಿ. ಸಿ, ನಾವು ಲಿಟ್ರೇಚರ್, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಕೊಡುಗೆಗಳನ್ನು ನೋಡ್ತಾ ಹೋಗಬೇಕು ಅಂತ ಹೇಳಿದ್ರೆ ಸ್ಯಾನ್ಸ್ಕ್ರಿಟ್ ಅಂದರೆ ಯಾವುದು, ಸಂಸ್ಕೃತ ಭಾಷೆ, ತೆಲುಗು ಮತ್ತು ಕನ್ನಡಗಳಲ್ಲಿ ಅತಿ ಹೆಚ್ಚು ಸಾಹಿತ್ಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ತುಂಬಾ ಬೆಳವಣಿಗೆಯನ್ನು ಹೊಂದಿರತಕ್ಕಂತಹ ಭಾಷೆಗಳು ಇವಾಗಿದ್ವು. ಈಗ ನಾವು ನೋಡ್ತಾ ಹೋಗೋಣ. ವಿಚ್ ಆರ್ ದ ಪೀಪಲ್ಸ್ ದೇ ಆರ್ ಗಿವಿಂಗ್ ದ ಕಾಂಟ್ರಿಬ್ಯೂಷನ್ ಟು ದ ಲಿಟ್ರೇಚರ್ field in the period of Vijayanagara Empire. See here, the first person is Vidyaranya. Vidyaranya, he wrote the book Shankara Vijaya and Sarvadarshan Sangraha. See, this Vidyaranya, he wrote the book Shankara Vijaya and Sarvadarshana Sangraha. These two books were written in Sanskrit language. Okay, and then his brother Sayanacharya. See here, the Sayanacharya, he is the brother of Vidyaranya. He is also wrote a book that is Vedartha Prakasha and Ayurveda Sudhanidhi. These two books were written by Sayanacharya, who was the brother of Vidyaranya. Okay, next here only the poets, literatures, they are not only give the contribution to the literature field, and also kings and their family members, they also giving the contribution for the literary field. ಓಕೆ, ಈಗ ನೋಡಿ, ಬರೀ ಕವಿಗಳಾಗಿರ್ಬೋದು ಅಥವಾ ಸಾಹಿತಿಗಳಾಗಿರ್ಬೋದು ಅಷ್ಟೇ ಅಲ್ಲ, ಈ ರಾಜ ಮನೆತನದವರು, ರಾಜರುಗಳು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಸಹ ಏನು ಮಾಡ್ತಾರೆ, ದೇ ಆಲ್ಸೋ ಗಿವಿಂಗ್ ದ ಕಾಂಟ್ರಿಬ್ಯೂಷನ್ ಟು ದ ಲಿಟ್ರೇಚರ್ ಫೀಲ್ಡ್. ಓಕೆ, ಲೆಟ್ ಅಸ್ ವಿ ನೋ, ಅದನ್ನು ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಯಾವ ರಾಜ ಹಾಗೆ ಅವರ ಫ್ಯಾಮಿಲಿಯ ಯಾರ್ಯಾರು ಯಾವ್ಯಾವ ಕಾಂಟ್ರಿಬ್ಯೂಷನ್ಸ್ಗಳನ್ನು ಸಾಹಿತ್ಯಕ್ಕೆ ನೀಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಹಿಂದಿನ ತರಗತಿಗಳಲ್ಲಿ ನಾನು ಕೆಲವೊಂದು ಹೇಳಿದ್ದು ಇಲ್ಲಿ ಏನಾಗಿದೆ, ರಿಪೀಟ್ ಆಗ್ತಾ ಇದೆ. ಜಸ್ಟ್ ಯು ರೀಕಾಲ್ ಇಟ್. ಓಕೆ, ಸಿ ಹಿಯರ್, ಗಂಗಾದೇವಿ. ಆರ್ ಯು ರಿಮೆಂಬರ್ ದಿಸ್ ನೇಮ್? ಗಂಗಾದೇವಿ. ಹೂ ಇಸ್ ಗಂಗಾದೇವಿ? ಶಿ ಇಸ್ ದ ಕಂಪಣ್ಣಾಸ್ ಕ್ವೀನ್. ಸಿ ಹಿಯರ್, ದ ಗಂಗಾದೇವಿ, ಶಿ ರೋಟ್ ಮಧುರ ವಿಜಯಂ. ಆಲ್ರೆಡಿ ಐ ಟೋಲ್ಡ್ ದಿಸ್. ಗಂಗಾದೇವಿ, ಶಿ ಇಸ್ ದ ಕಂಪಣ್ಣಾಸ್ ಕ್ವೀನ್. ಶಿ ರೋಟ್ ಮಧುರ ವಿಜಯಂ. Like that, the Praudadevaraya, he wrote great drama called Sudhanidhi. Here ದೇವರಾಯ ಸೆಕೆಂಡ್ ಅಂತ ಹೇಳಿದ್ನಲ್ವಾ, ಅಥವಾ ಪ್ರೌಢದೇವರಾಯ ಒಬ್ಬರೇ ಅಂತ ಹೇಳಿದ್ನಲ್ವಾ. ದಿಸ್ ಪ್ರೌಢದೇವರಾಯ, he wrote the great drama, ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ನಾಟಕವನ್ನು ಬರೀತಾರೆ. ಇಟ್ಸ್ ನೇಮ್ ಈಸ್ ಸುಧಾನಿಧಿ. ಓಕೆ, ನೆಕ್ಸ್ಟ್ ಐ ಆಮ್ asking about the famous and greatest king of Vijayanagara Empire. He is Krishna Devaraya. See, this Krishna Devaraya not only a king and also a literator. Okay, this Krishna Devaraya, he wrote Jambavati Kalyana, Madalasa Charitam and Rasamanjari. These are the books written by the greatest and famous king Krishna Devaraya. Okay, next we are go to the Kumaravyasa. This Kumaravyasa, he wrote Gadugina Bharata. Okay, next one is Ratnakaravarni. He wrote Bharatesha Vaibhava. And next person is Chamarasa. This Chamarasa, he wrote Prabhulinga Lele. Okay, these are the very important literary work in Kannada.
ಓಕೆ. ನಾನು ಏನು ಮೇಲ್ಗಡೆ ಹೇಳಿದ್ನಲ್ಲ, ಯಾವುದು ಕಿಂಗ್ಸ್, ಯಾರು ಗಂಗಾದೇವಿಯಿಂದ ಹಿಡಿದ್ಬಿಟ್ಟು ಯಾರು ಚಾಮರಸ ಪ್ರಭುಲಿಂಗ ಲೀಲೆಯವರೆಗೆ ಹೇಳಿದ್ನಲ್ಲ, ದೀಸ್ ಆರ್ ದ ಲಿಟ್ರರಿ ವರ್ಕ್ಸ್ ರಿಟನ್ ಇನ್ ಕನ್ನಡ ಲ್ಯಾಂಗ್ವೇಜ್. ಓಕೆ. ನೆಕ್ಸ್ಟ್ ವಿ ಆರ್ ಗೋ ಟು ದ ಲಕ್ಕಣ್ಣ. ಆರ್ ಯು ರಿಮೆಂಬರ್ ದಿಸ್ ನೇಮ್? ಲಕ್ಕಣ್ಣ. ಲಕ್ಕಣ್ಣ ಮೀನ್ಸ್ ಲಕ್ಕಣ್ಣ ದಂಡೇಶ. ಹಿ ವಾಸ್ ದ ಕಮಾಂಡರ್ ಆಫ್ Devaraya II. This Lakkanna Dandesha, he is also write a Shivatattva Chintamani and Bhima poet. See here, Bhima was a poet. This poet, he wrote the Basava Purana. These were the very important contributions of Vijayanagara Empire. See here, the Bhima's poets, Basava Purana, it was the major contribution of Veerashaiva literature. Okay. Next, Krishnadevaraya, here he encouraged not only for Kannada language and also he was encouraged to the Telugu language. Okay. So because of this reason he had a title that is Andhra Bhoja. ನಾನು ಆಲ್ರೆಡಿ ಹೇಳಿದ್ದೆ, ವಿಜಯನಗರ ಡೈನಾಸ್ಟಿಯರು ಏನು ಮಾಡಿದ್ರು, ದೇ ಆರ್ ರಿಲಿಜಿಯಸ್ ಟಾಲರೆನ್ಸ್, ದೇ ಆರ್ ಗಿವಿಂಗ್ ಈಕ್ವಲ್ ರೆಸ್ಪೆಕ್ಟ್ ಟು ಆಲ್ ರಿಲಿಜಿಯಸ್ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ನೋಡಿ ಇಲ್ಲಿ, ದಿಸ್ ಕೃಷ್ಣದೇವರಾಯ ಹಿ ವಾಸ್ ಎನ್ಕರೇಜ್ಡ್ ಟು ದ ತೆಲುಗು ಲಿಟ್ರೇಚರ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಈ ಹ್ಯಾಡ್ ದ ಟೈಟಲ್ ದಟ್ ಈಸ್ ಆಂಧ್ರ ಭೋಜ. ಹಿ ಹಿಮ್ಸೆಲ್ಫ್ ವಾಸ್ ಎ ಪೋಯಟ್ ಆ್ಯಂಡ್ ಹಿ ರೋಟ್ ಅಮುಕ್ತ ಮಲ್ಯದ ಇನ್ ತೆಲುಗು. ನಾ ಹೇಳಿದೆ, ಇವರು ತೆಲುಗು ಲ್ಯಾಂಗ್ವೇಜಿಗೆ ಏನು ಮಾಡಿದರು, ಇಂಪಾರ್ಟೆನ್ಸನ್ನು ಕೊಟ್ಟರು ಅಂಥೇಳಿ. ಹಾಗಾಗಿ ಆ ಭಾಷೆಯಲ್ಲಿ ಒಂದು ಬರವಣಿಗೆಯನ್ನು ಬರೀತಾರೆ, ದಟ್ ಈಸ್ ಅಮುಕ್ತ ಮಲ್ಯದ. ಓಕೆ. ದೆರ್ ವರ್ ದ 8 ಫೇಮಸ್ ಸ್ಕಾಲರ್ಸ್ ಕಾಲ್ಡ್ ಅಷ್ಟದಿಗ್ಗಜಾಸ್ ಇನ್ ಹಿಸ್ ಕಿಂಗ್ಡಮ್. ಈ ವಿಜಯನಗರ ಡೈನಾಸ್ಟಿಯಲ್ಲಿ ಅಷ್ಟದಿಗ್ಗಜರು ಅಂತ ಅನ್ನಿಸ್ಕೊಳ್ತಾ ಇದ್ದಂತಹ 8 ಸ್ಕಾಲರ್ಸ್ಗಳು ದೇ ಆರ್ ಟೇಕಿಂಗ್ ದ ಶೆಲ್ಟರ್ ಅಂಡರ್ ದ ವಿಜಯನಗರ ಎಂಪೈರ್. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ 8 ಜನ ಪಂಡಿತರು, ಅವರನ್ನು ನಾವು ಅಷ್ಟದಿಗ್ಗಜರು ಅಂತ ಕರೀತಾ ಇದ್ರು. ದೇ ಆರ್ ಆಲ್ಸೋ ಟೇಕಿಂಗ್ ದ ಶೆಲ್ಟರ್ ಅಂಡರ್ ದ ವಿಜಯನಗರ ಎಂಪೈರ್. ಓಕೆ. ಸೊ ನಾವು ಅವರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದರೆ, ಹಿಯರ್ ದೇ ಆರ್ ಗಿವಿಂಗ್ ಓನ್ಲಿ ಫ್ಯೂ ಮೆಂಬರ್ಸ್ ನೇಮ್. ಓಕೆ. ಲೆಟ್ ಅಸ್ go to the who are called the Ashtadiggajs. They are Allasani Peddanna, Tenali, Nandi Timmanna, Srinatha, Pingali Suranna and Tenali Ramakrishna and others. These peoples they are taking the shelter under the Vijayanagara Empire. These 8 famous scholars, they are called as Ashtadiggajs. Okay. So these are the very important literary contribution of Vijayanagara Empire. Okay. Next we go to the religious harmony. ಧಾರ್ಮಿಕವಾಗಿ ಹೇಗಿತ್ತು ವಿಜಯನಗರ ಡೈನಾಸ್ಟಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಕಿಂಗ್ಸ್ ಆಫ್ ವಿಜಯನಗರ kingdom were great followers of religious tolerance. See, the kings of Vijayanagara, this kingdom, it was giving great respect to all the religious. They built a mosque in their capital. So ನಾನು ಹೇಳಿದ್ದೆ ನಿಮಗೆ, they are giving the permission to build the mosques in their ಕ್ಯಾಪಿಟಲ್. ಅವರ ರಾಜಧಾನಿಯಲ್ಲಿ ಮಸೀದಿಗಳನ್ನು ಕಟ್ಟೋದಕ್ಕೂ ಏನು ಮಾಡಿದ್ರು, ಅವಕಾಶ ಮಾಡಿಕೊಟ್ಟಿದ್ರು ಮತ್ತು ಕಟ್ಟಿಸಿದ್ರು ಕೂಡ. ಬುಕ್ಕರಾಯ ಸಾಲ್ವ್ಡ್ ದ ಪ್ರಾಬ್ಲಮ್ ಬಿಟ್ವೀನ್ ಜೈನ್ಸ್ ಆ್ಯಂಡ್ ವೈಷ್ಣವಾಸ್ ಆ್ಯಂಡ್ ಇಟ್ ಈಸ್ ನೋನ್ ಬೈ ದ ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ ಆಫ್ 1368. ಆಲ್ರೆಡಿ ಐ ಟೋಲ್ಡ್ ದಿಸ್ ಮ್ಯಾಟರ್. ನಾನು ಬುಕ್ಕರಾಯನ ಬಗ್ಗೆ ಹೇಳಿದ್ದೆ. ದಿಸ್ ಬುಕ್ಕರಾಯ ಹಿ ವಾಸ್ ಸಾಲ್ವ್ಡ್ ದ conflict between the Jains and Vaishnavas. This was written in Shravanabelagola inscription of 1368. Okay. In his period, that means in the period of Krishnadevaraya, the foreign visitor Barbosa, at once he visited to his kingdom. Here he giving a statement. ನೋಡಿ, ಬಾರ್ಬೋಸ ಏನು ಮಾಡ್ತಾನೆ, ವಿದೇಶಿ ಯಾತ್ರಿಕ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ ವರ್ಡ್ ಆನ್ಸರ್. ಓಕೆ, ಲಿಸನ್ ಕೇರ್ಫುಲಿ. ಸಿ, ದ ಬಾರ್ಬೋಸ, he was told about Krishnadevaraya.
stated that any Christian, Jew, Muslim, Hindu, or person of any region can live happily in Vijayanagara kingdom because these kings respect all. ನೋಡಿ ಬಾರ್ಬೋಸ್ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತ, ಎನಿ ಕ್ರಿಶ್ಚಿಯನ್, ಯಾವುದೇ ಒಬ್ಬ ಕ್ರಿಶ್ಚಿಯನ್ನನಾಗಿರ್ಬೋದು, ಜ್ಯೂ ಆಗಿರ್ಬೋದು, ಮುಸಲ್ಮಾನನಾಗಿರ್ಬೋದು, ಹಿಂದೂ ಆಗಿರ್ಬೋದು, ಅಥವಾ ಯಾವುದೇ ವ್ಯಕ್ತಿ, ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ, ಹಿ ಕ್ಯಾನ್ ಲಿವ್ ವೆರಿ ಹ್ಯಾಪಿಲಿ ಇನ್ ದ ಕಿಂಗ್ಡಮ್ ಆಫ್ ಕೃಷ್ಣದೇವರಾಯ. ಕೃಷ್ಣದೇವರಾಯನ ಆಶ್ರಯದಲ್ಲಿ ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿ ಆಗಿರ್ಬೋದು, ಹಿ ಕ್ಯಾನ್ ಲಿವ್ ವೆರಿ ಹ್ಯಾಪಿಲಿ, ಬಹು ಸಂತೋಷದಿಂದ ಏನು ಮಾಡ್ತಾರೆ, ಇವರ ಸಾಮ್ರಾಜ್ಯದಲ್ಲಿ ಬದುಕ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ದೇ ಆರ್ ಗಿವಿಂಗ್ ರೆಸ್ಪೆಕ್ಟ್ ಟು ಆಲ್ ರಿಲಿಜಿಯಸ್, ಎಲ್ಲ ಧರ್ಮದವರಿಗೂ ಸಮಾನವಾಗಿರ್ತಕ್ಕಂತಹ ಗೌರವವನ್ನು ಏನು ಮಾಡ್ತಾಯಿದ್ರು, ಇವರು ಕೊಡ್ತಾಯಿದ್ರು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ದಿಸ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ ಎಂಪೈರ್. ಓಕೆ, ನೆಕ್ಸ್ಟ್ ವಿ ಆರ್ ಗೋ ಟು ದ another very important contribution of ವಿಜಯನಗರ ಎಂಪೈರ್ ಈಸ್ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವೇನು ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಸಿ ಹಿಯರ್ ದ ಗ್ರೇಟ್ ಹಿಸ್ಟೋರಿಯನ್, ಒಬ್ಬ ಶ್ರೇಷ್ಠ ಇತಿಹಾಸಕಾರ, ಪರ್ಸಿ ಬ್ರೌನ್, ಆನ್ ಅಬ್ಸರ್ವಿಂಗ್ ದ ಟೆಂಪಲ್ಸ್, ಮಾನ್ಯುಮೆಂಟ್ಸ್ ಆ್ಯಂಡ್ ಸ್ಕಲ್ಪ್ಚರ್ ಸ್ಟೇಟಸ್. At once, the Percy Brown, he is a great historian. At once he visited to the Vijayanagara Empire. Whenever he came to the Vijayanagara Empire, he was observing the temples, monuments and sculpture status. ನೋಡಿ, ಪರ್ಸಿ ಬ್ರೌನ್ ಒಬ್ಬ ಶ್ರೇಷ್ಠ ಇತಿಹಾಸಕಾರ. ಇವರು ಏನು ಮಾಡಿರ್ತಾರೆ, ವಿಜಯನಗರ ಡೈನಾಸ್ಟಿಗೆ ವಿಸಿಟನ್ನು, ಭೇಟಿಯನ್ನು ಮಾಡಿರ್ತಾರೆ. ಆಗ ಬಂದವರು ಇವರು ಅಬ್ಸರ್ವ್ ಮಾಡ್ತಾರೆ, ಗಮನಿಸ್ತಾರೆ. ಏನನ್ನು? ಟೆಂಪಲ್ಸ್ ಆಫ್ ವಿಜಯನಗರ, ಮಾನ್ಯುಮೆಂಟ್ಸ್, ಸ್ಮಾರಕಗಳನ್ನು ಅವ್ರು ಏನು ಮಾಡ್ತಾರೆ, ಗಮನಿಸ್ತಾರೆ. ಆ್ಯಂಡ್ ಸ್ಕಲ್ಪ್ಚರ್, ವಾಸ್ತುಶಿಲ್ಪ ಕಲೆಗಳನ್ನು ಏನು ಮಾಡ್ತಾರೆ, ಇವರು ಅದನ್ನು ಅಬ್ಸರ್ವ್ ಮಾಡ್ತಾರೆ, ಗಮನವಿಟ್ಟು ನೋಡ್ತಾರೆ. ಆಗ ಹೀ ಸ್ಟೇಟೆಡ್ ದಟ್, ಅವ್ರು ಏನು ಹೇಳ್ತಾರೆ, ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಆಫ್ ವಿಜಯನಗರ ವಾಸ್ ದ ಎವಲ್ಯೂಷನರಿ ಫಾರ್ಮ್ ಆಫ್ ದ್ರಾವಿಡನ್ ಸ್ಟೈಲ್. ವಿಜಯನಗರ ಡೈನಾಸ್ಟಿಯ ಆರ್ಟ್ ಮತ್ತು ಸ್ಕಲ್ಪ್ಚರ್ ಏನಿದೆಯಲ್ಲ, ಕಲೆ ಮತ್ತು ವಾಸ್ತುಶಿಲ್ಪ ಏನಿದೆಯಲ್ಲ, ಇವೆಲ್ಲವೂ ಸಹ ದ್ರಾವಿಡನ್ ಸ್ಟೈಲಿಯಲ್ಲಿ ಎವಲ್ಯೂಷನರಿ ಫಾರ್ಮ್ ಆಗಿದೆ ಅನ್ನೋದನ್ನು ಏನು ಮಾಡ್ತಾರೆ, ಇವರು ಹೇಳ್ತಾರೆ. ಟೋಟಲಿ ನಾವು ಯಾವುದೇ ಟೆಂಪಲ್ಸ್ ಆಗಿರ್ಬೋದು, ಮಾನ್ಯುಮೆಂಟ್ಸ್ ಆಗಿರ್ಬೋದು, ಸ್ಕಲ್ಪ್ಚರ್ ಸ್ಟೇಟಸ್ ಆಗಿರ್ಬೋದು, ಅವೆಲ್ಲವೂ ಸಹ ದ್ರಾವಿಡನ್ ಸ್ಟೈಲಲ್ಲಿ ಇದ್ದದ್ದನ್ನು ಅವರು ಅಬ್ಸರ್ವ್ ಮಾಡ್ತಾರೆ. ಓಕೆ, ಸಿಲ್ ನಾವು ಈಗ ನಾವೇನು ಮಾಡೋಣ, ನೆಕ್ಸ್ಟ್ ಯಾವ್ಯಾವ ಟೆಂಪಲ್ಸ್ಗಳನ್ನ ನಾವು ನೋಡ್ಬೋದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಿ ಹಿಯರ್, ದ ಟೆಂಪಲ್ ಆಫ್ ದ ಪೀರಿಯಡ್ ವರ್ ಬಿಲ್ಟ್ ವಿತ್ ಸ್ಟ್ರಾಂಗ್ ಗ್ರಾನೈಟ್ ರಾಕ್ಸ್. ಸಿ ದ ಟೆಂಪಲ್ಸ್ ಆಫ್ ವಿಜಯನಗರ ಎಂಪೈರ್, ದೇ ಆರ್ ಬಿಲ್ಟ್ ವಿತ್ ಸ್ಟ್ರಾಂಗ್ ಗ್ರಾನೈಟ್ ರಾಕ್ಸ್. ಅಂದರೆ ಗ್ರಾನೈಟ್ ಶಿಲೆಗಳಿಂದ ಮಾಡಿರ್ತಕ್ಕಂತಹ, ಕಲ್ಲಿನ ಶಿಲೆಗಳಿಂದ ಮಾಡಿರ್ತಕ್ಕಂತಹ ದೇವಾಲಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದೇ ಆರ್ ಯಾವ್ಯಾವುದಪ್ಪ ಅವು ಅಂತ ಹೇಳಿದ್ರೆ, ಕಲ್ಯಾಣ ಮಂಟಪ ಆಫ್ ವಿರೂಪಾಕ್ಷ ಟೆಂಪಲ್ ಇನ್ ಹಂಪಿ. ಸೊ ನಾವು ಲಾಸ್ಟ್ ಇಯರ್ ನಾವೇನು ಮಾಡಿದ್ವಿ, ಟೂರ್ ಹೋಗಿದ್ವಿ ಅಲ್ವಾ, ಎಜುಕೇಷ್ನಲ್ ಟೂರ್ ಹೋದಾಗ ನೀವು ಗಮನಿಸಿರ್ಬೋದು, ವಿರೂಪಾಕ್ಷ ಟೆಂಪಲಲ್ಲಿ ನಾವು ಎಂಟ್ರಿ ಒಳಗೆ ಹೋಗ್ತಿದ್ದಂಗೆ ಕಲೆಯಲ್ಲಿ ಕಲ್ಯಾಣ ಮಂಟಪವನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ದಿಸ್ ಇಸ್ ದ ಗ್ರೇಟ್ ಟೆಂಪಲ್ by the Vijayanagara Empire. Okay, next one is Hazara Ramaswamy Temple. See here is the picture of Hazara Ramaswamy Temple. Okay, this is also Vijayanagara dynasty's contribution. Okay, next Vittala Swami Temple and Krishna Swami Temple, Kamala Mahal and Sringeri Vidyashankara Temple are some important temples which were built during their ruling. So ನೀವು ಶೃಂಗೇರಿ ಟೆಂಪಲನ್ನು ನೋಡಿದಿರಲ್ವಾ. ಸಿ ಹಿಯರ್, ದಿಸ್ ಈಸ್ ಆಲ್ಸೋ ಫೇಮಸ್ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ ಎಂಪೈರ್. ವಿಜಯನಗರ ಎಂಪೈರ್ನಲ್ಲಿ ಕಾಲದಲ್ಲಿ ಕೊಡುಗೆಯನ್ನು ಇದು ಕೊಡಲ್ಪಟ್ಟಂಥದ್ದು ಯಾವುದು, ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ. ನೋಡಿದ್ದೀರಲ್ಲ ಇದನ್ನು ನೀವು. ಓಕೆ, see these are the very important temples built by Vijayanagara Empire. ಹಾಗಾದರೆ ನಾವು next we learnt about what are the features of
ದೀಸ್ ಟೆಂಪಲ್ಸ್. ಹಾಗಾದರೆ ವಿಜಯನಗರ ಡೈನಾಸ್ಟಿಯ ದೇವಾಲಯಗಳ ಲಕ್ಷಣಗಳೇನಪ್ಪ ಅಂತ ನಾವು ನೋಡ್ತಾ ಹೋಗೋದಾದರೆ, ನೀವು ಯಾವತ್ತಾದರೂ ಯಾವುದೇ ದೇವಾಲಯಗಳನ್ನು ನೋಡಿದಾಗ ಇದು ಯಾವ ಡೈನಾಸ್ಟಿದು ಅಂತ ನಾವು ಅಲ್ಲಿರ್ತಕ್ಕಂತಹ ಡೈನಾಸ್ಟಿಯ ಫೀಚರ್ಸ್ಗಳ ಮೂಲಕ ನಾವು ಈಸಿಯಾಗಿ ಅದನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ವಿಜಯನಗರ ಡೈನಾಸ್ಟಿಯ ದೇವಾಲಯಗಳನ್ನ ಹೇಗೆ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ, ಇಟ್ ಹ್ಯಾಸ್ ದ ಹೈ ಟವರ್, ಸ್ವಲ್ಪ ಎತ್ತರದಲ್ಲಿ ಅದೇ ಇರುತ್ತೆ. ಆ್ಯಂಡ್ ವೆರಿ ವೈಡ್ ಮ್ಯಾರೇಜ್ ಹಾಲ್ಸ್, ತುಂಬ ವಿಶಾಲವಾಗಿರ್ತಕ್ಕಂತಹ ಮ್ಯಾರೇಜ್ ಹಾಲ್ಗಳಿರುತ್ತೆ, ಮತ್ತು ಮೀಟಿಂಗ್ ಹಾಲ್ಸ್ಗಳಿರುತ್ತೆ, ಮತ್ತು ಸ್ಪ್ರಿಂಗ್ ಪೆವಿಲಿಯನ್ಸ್ ಅಂದರೆ ಕಾಲಕ್ಕೆ ತಕ್ಕಂತೆ ಅನುಸರಣೆ ಆಗ್ತಕ್ಕಂತಹ ಕಟ್ಟಡಗಳನ್ನು ಸಹ ನಾವಲ್ಲಿ ನೋಡ್ತಾ ಹೋಗ್ಬೋದು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಟೆಂಪಲ್ಸ್ ಆಫ್ ವಿಜಯನಗರ ಪೀರಿಯಡ್. ಇದು ವಿಜಯನಗರ ಪೀರಿಯಡಲ್ಲಿ ಬರ್ತಕ್ಕಂತಹ ದೇವಾಲಯಗಳ ಲಕ್ಷಣಗಳು ಅಂತ ಹೇಳಿ ನಾವು ಅದನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬರೀ ಇಷ್ಟಷ್ಟೇ ಅಲ್ಲ, ಇದನ್ನು ನಾವು ವಿಜಯನಗರ ಡೈನಾಸ್ಟಿಲಿ ನಾವು ಇಷ್ಟನ್ನು ನೋಡ್ತಾ ಹೋಗ್ತೀವಿ. ಬರೀ ವಿಜಯನಗರ ಡೈನಾಸ್ಟಿ ಅಷ್ಟೇ ಅಂತಲ್ಲ, ಅದನ್ನು ಹೊರತುಪಡಿಸಿ ಬೇರೆ ಭಾಗಗಳನ್ನು ನಾವೇನು ಮಾಡ್ಬೋದು, ವಿ ಆರ್ ವಾಚಿಂಗ್ ದ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ ಎಂಪೈರ್. ಅದು ಎಲ್ಲಿ ಅಂತ ಹೇಳಿದರೆ ಕಾಳಹಸ್ತಿ, ಶ್ರೀಶೈಲ, ತಿರುಪತಿ, ಚಿದಂಬರಂ ಆ್ಯಂಡ್ ಶ್ರೀರಂಗಂ, ಕುಂಭಕೋಣಂ, ಕಾಂಚಿ. ಆ್ಯಂಡ್ ಇನ್ ಅದರ್ ಪ್ಲೇಸಸ್ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಆಫ್ ವಿಜಯನಗರ ಕ್ಯಾನ್ ಬಿ ಫೌಂಡ್. ಬರೀ ಇಷ್ಟೇ ಅಲ್ಲ, ಈ ಕಾಳಹಸ್ತಿ, ಶ್ರೀಶೈಲ, ತಿರುಪತಿ, ಈ ಉಳಿದಂಥ ಎಲ್ಲ ಪ್ಲೇಸಸ್ಗಳಲ್ಲಿ ನಾವೇನು ಮಾಡ್ಬೋದು, ವಿ ಆರ್ ವಾಚಿಂಗ್ ದ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ ಎಂಪೈರ್. ಓಕೆ, ನೆಕ್ಸ್ಟ್ here I show that in the next picture, stone chariot, idol of Narasimha and Ganapati illustrate the monolith stone sculpture of Vijayanagara region. ನಾವು ಲಾಸ್ಟ್ ಟೈಮ್ ಟೂರಿಗೆ ಹೋದಾಗ ನೋಡಿದ್ವಲ್ವಾ, ನೋಡಿ ಇದನ್ನು ನೋಡಿದ್ವಲ್ವ. ಫಸ್ಟ್ ನಾವು ಎಂಟ್ರಿನಲ್ಲಿ ದಿಸ್ ಇಸ್ ದ ಗಣಪತಿ illustrate and the next one is idol of Narasimha and very famous contribution of Vijayanagara Empire is stone chariot. So are you remember these places? Okay, so this is the important points of Vijayanagara Empire. ಸೊ ಅಲ್ಲಿಗೆ ಈ ಲೆಸನ್ ಏನಾಗುತ್ತೆ, ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ಇನ್ ದ ನೆಕ್ಸ್ಟ್ ಕ್ಲಾಸ್ we are discussed about the lesson Bahumani Adil Shahs. Okay.